ಇತ್ತೀಚೆಗೆ ಬಂದಿರುವ ಏಕ್ ದಿನ್ ಸಿನಿಮಾ ಸಣ್ಣ ಕಥೆಯನ್ನು ಹಿಡಿದು ದೊಡ್ಡ ಎಮೋಷನಲ್ ಕೊಡೋ ರೀತಿಯಲ್ಲಿ ಮೂಡಿಬಂದಿದೆ. ನಮಸ್ಕಾರಗಳು. ಇವತ್ತು ರಿವ್ಯೂ ಮಾಡ್ತೋರೋದು ಬಂದು ಏಕ್ ದಿನ್. ಮೊದಲಿನಿಂದ ಕೊನೆವರೆಗೂ ಒಂದು ಸೈಲೆಂಟ್ ಫೀಲಿಂಗ್ ಕೊಡುತ್ತೆ. ದಟ್ಸ್ ದಿ ಮೋಸ್ಟ್ ಫೈಟ್ ಓವರ್. ಕಾಮಿಡಿ ಇಲ್ಲದೆ ಲೈಫ್ನಲ್ಲಿ ಒಂದು ದಿನ ಹೇಗೆ ಒಬ್ಬನ ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು ಅನ್ನೋದೇ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದ ಕತೆ ಒಂದು ಸಾಮಾನ್ಯ ವ್ಯಕ್ತಿಯ ಸುತ್ತ ನಡೆಯುತ್ತದೆ. ಅವನ ಜೀವನದಲ್ಲಿ ನಡೆಯುವ ಒಂದು ದಿನದ ಘಟನೆಗಳು ಹೀಗೆ ಅವನ ಯೋಚನೆ, ಸಂಬಂಧ ಮತ್ತು ಬದುಕನ್ನೇ ಬದಲಾಯಿಸುತ್ತದೆ. ಅದನ್ನು ಚಿತ್ರದ ಮುಖ್ಯ ಹೈಲೈಟ್. ಮೊದಲ ಭಾಗದ ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು, ಆದರೆ ಕಥೆಯ ಮುಂದೆ ಹೋಗುತ್ತದೆ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುತ್ತದೆ. ಹೀರೋ ಅಭಿನಯದ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಓವರಾಲ್ ಆ್ಯಕ್ಟಿಂಗ್ ಮಾಡಿದರೆ ತುಂಬ ಸಿಂಪಲ್ ಆಗಿ ನಟಿಸಿದ್ದಾರೆ. ಕೆಲವೊಂದು ಸೀನ್ಸ್ಗಳಲ್ಲಿ ಅವರ ಕಣ್ಣುಗಳನ್ನು ಎಕ್ಸ್ಪ್ರೆಸ್ ಸಾಕು, ಡೈಲಾಗ್ ಬೇಡ ಅನ್ನಿಸುವ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡಿದೆ. ಹೀರೋಯಿನ್ ಕೂಡ ತನ್ನ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಇಬ್ಬರ ಮಧ್ಯ ಇರುವ ಎಮೋಷನಲ್ ಕನೆಕ್ಟ್ ಚೆನ್ನಾಗಿ ವರ್ಕ್ ಆಗಿದೆ. ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ, ನಿರ್ದೇಶಕರು ಕಥೆಯನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಲು ಪ್ರಯತ್ನ ಮಾಡಿದ್ದಾರೆ. ಕೆಲವೆಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಸಿನಿಮಾ ರಾತ್ರಿ ಸೀನ್ಸ್ ಎಮೋಷನಲ್ ಪವರ್ಮೆಂಟ್ ಕೊಟ್ಟಿರುವ ಕಲರ್ ಟೋನ್ ಸಿನಿಮಾ ಫೀಲನ್ನು ಇನ್ನೂ ಹೆಚ್ಚಿಸುತ್ತದೆ. ಮ್ಯೂಸಿಕ್ ಸಿನಿಮಾದ ಆತ್ಮನೋದನ್ನು ಹಾಡುಗಳು ಜಾಸ್ತಿ ಇಲ್ಲದಿದ್ದರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿ ಸೀನ್ ಸರಿಯಾಗಿ ಸೆಟ್ ಆಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಏಕ್ ದಿನ್ ಒಂದು ಸಿಂಪಲ್ ಆದರೆ ಹೃದಯಕ್ಕೆ ತಾಕುವ ಸಿನಿಮಾ. ಜೀವನದಲ್ಲಿ ಒಂದು ದಿನ ಕೂಡ ಎಷ್ಟು ಮುಖ್ಯ ಆಗಿರುವುದು ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫ್ಯಾಮಿಲಿ ಜೊತೆ ಕೂತು ನೋಡಬಹುದಾದ ಕ್ಲೀನ್ ಮತ್ತು ಎಮೋಷನಲ್ ಸಿನಿಮಾ. ನನ್ನ ರೇಟಿಂಗ್ ಬಂದು 5.5ಗೆ 3.5. ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.